ಅವರು ಸೀಸ್ ಕಟ್ಟಿಗೆ ಒಂದು ಟ್ರೈಲರ್ ಸಾಂಗ್ ನೀಡಬೇಕಾಗಿ ಕೇಳ್ತೀನಿ. ನಮಸ್ಕಾರ ಎಲ್ಲರಿಗೂ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನಟ ನಟಿಯರು, ನಿರ್ಮಾಪಕರು, ಇಡೀ ತಂಡಕ್ಕೆ ವೆಲ್ಕಮ್. ಇವತ್ತು ಸೀಸ್ ಕಟ್ಟಿ ಅನ್ನೋ ಸಿನಿಮಾ ಟ್ರೈಲರ್ ಲಾಂಚ್ ಇದೆ. ಆ್ಯಕ್ಚುಲಾಗಿ ನಾವು ಗೋಸ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ ಬಂದುಬಿಟ್ಟು ಇರೋದು ತುಣುಕುಗಳನ್ನು ತೋರಿಸಿದ್ರು. ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾಯಿತ್ತು. ಆ್ಯಂಡ್ ಅವಾಗಲೇ ಅವ್ರು ಹೇಳ್ದಂಗೆ ಸ್ನೇಹಿತರಿಗೋಸ್ಕರ ಮಾಡ್ತಿರೋ ಸಿನಿಮಾ ಇರೋದ್ರಿಂದ ನಾನು ಸ್ನೇಹಿತರಿಗೋಸ್ಕರನೇ ಬಂದಿರೋದು. ಯಾಕೆಂದ್ರೆ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅವ್ರ ಸ್ನೇಹಿತ ಪ್ಲಸ್ ಕೋ ಡೈರೆಕ್ಟ್ರು ಪ್ಲಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ತುಂಬ ವಿಷಯಗಳನ್ನ ಹ್ಯಾಂಡಲ್ ಮಾಡುವಂಥ ಒಬ್ಬ ಹುಡುಗ ಅಮೋಘ ವರ್ಷ ಅಂತ. ಸೊ ನನಗೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ. ಕೋ ಡೈರೆಕ್ಟರ್ಗೂ ಕೆಲಸ ಮಾಡಿದ್ದಾನೆ, ಆ್ಯಕ್ಟು ಮಾಡಿದ್ದಾನೆ. ಸೊ ಅವನು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಆವಾಗ ಗೋಸ್ಟ್ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾವು ಆ ತುಣುಕುಗಳನ್ನು ನೋಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಹೊಸದಾಗಿದೆಯಲ್ಲ, ಹೊಸ ಥರದ ವಿಜುವಲ್ಸ್ ಅಥವಾ ಹೊಸ ಥರದ ಒಂದು ಬೇರೆ ರೀತಿ ಪ್ರೆಸೆಂಟೇಷನ್ ಅಂತ ಅನ್ನಿಸ್ತು. ತುಂಬ ಯಾವಾಗ ಸಿನಿಮಾ ತೋರಿಸ್ತೀರ ಅಂತ ನಾನು ಅವೆಲ್ಲ ಕೇಳಿದ್ದೆ ಅವ್ರನ್ನ. ಯಾವಾಗ ತುಂಬ ಚೆನ್ನಾಗಿದೆ, ಯಾವಾಗ ತೋರಿಸಿರೋ ಸಿನಿಮಾ ಇನ್ನೂ ನಡೀತಾ ಇದೆ ಸರ್ ಅಂತ ಹೇಳಿದರು. ಸೊ ಇವಾಗ ಕಾಲ ಕೂಡಿ ಬಂದಿದೆ. ಸೊ ಒಳ್ಳೇದಾಗಲಿ. ನಾನು ಎಲ್ಲ ನಿರ್ದೇಶಕರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಾವು ಸಿನಿಮಾ ಬೇಗ ಮಾಡ್ಬಿಡ್ತೀವಿ. ಅಂದರೆ ಸಿನಿಮಾ ಇವತ್ತು ಮಾಡೋದು ಈಸಿ, ಬಟ್ ತಲುಪಿಸೋದೇ ಕಷ್ಟ ಇವತ್ತು. ಸೊ ಯಾವಾಗಲೂ ಅಷ್ಟೇ ಪಬ್ಲಿಸಿಟಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಅಥವಾ ಫೋಕಸ್ ಕೊಡಿ. ಯಾಕೆಂದರೆ ಇವತ್ತು ನಾವು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಪಬ್ಲಿಸಿಟಿ ಮಾಡೋದು ಅಷ್ಟೇ ಮುಖ್ಯ, ರೀಚ್ ಮಾಡಿಸೋದು ಅಷ್ಟೇ ಮುಖ್ಯ. ಸೊ ಅದಕ್ಕೆ ಏನು ಮಾಡ್ತಿರೋ ಮಾಡಿ, ಅದು ಯಾವ್ಯಾವ ಥರದ ಡಿಫ್ರೆಂಟಾಗಿ ಪಬ್ಲಿಸಿಟಿ ಮಾಡ್ಬೋದು ಯೋಚನೆ ಮಾಡಿ ಹೆಂಗೆ ಮಾಡ್ಬೋದು ಅಂತ. ಯಾಕೆಂದ್ರೆ ರೀಚ್ ಮಾಡಿಸೋದೇ, ಯಾಕೆಂದರೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಇವತ್ತು ರೀಚ್ ಮಾಡಿಸೋದು ತುಂಬ ದೊಡ್ಡ ವಿಷಯ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಐ ಥಿಂಕ್ ಇವಾಗಲೇ ಪ್ಲ್ಯಾನ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಓಕೆ, ಟ್ರೈಲರ್ ಲಾಂಚ್. ಥ್ಯಾಂಕ್ ಯು.